ಇಷ್ಟು ಮಳೆಯಾಗಿ ಸಾರ್ವಜನಿಕರಿಗೆ ತೊಂದರೆ ಪ್ರದೀಪ್ ಕೂತ್ಕೊಳ್ಳಿ. ಬಂಡಲ್ ಸಾರ್ವಜನಿಕರಿಗೆ ಇವತ್ತು ತೊಂದರೆ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಪ್ರದೀಪ್ ಕೂತ್ಕೊಳ್ಳಿ. ಬಂಡಲ್ ಬಂಡಲ್ ಪ್ರದೀಪೇಶ್ವರ್ ಬಿಜೆಪಿ ಅವರು ಬಂಡಲ್ ಪ್ರದೀಪೇಶ್ವರ್ ಬಂಡಲ್ ಕರ್ನಾಟಕ ಪ್ರದೀಪ್ ಕೂತ್ಕೊಳ್ಳಿ. ಅನ್ನಕಂತ ಶರತ್ ಬಚ್ಚವರು ಮಾತಾಡ್ತಾರೆ. ಇವತ್ತು ಪ್ರದೀಪೇಶ್ವರ್ ನಿನ್ಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಏನಾದ್ರು ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪೇಶ್ವರ್ ಕೂತ್ಕೊಳ್ಳಿ. ಪ್ರದೀಪ್ ಕೂತ್ಕೊಳ್ಳಿ. ಅಲ್ಲಿ ಶರತ್ ಮಾತಾಡ್ತಿದ್ದಾರೆ. ಕೂತ್ಕೊಳ್ಳಿ ಒಮ್ಮೆ ನೀವು. ಪ್ರದೀಪೇಶ್ವರ್ ನೀವು ಕೂತ್ಕೊಳ್ಳಿ. ಅವ್ರು ಶರತ್ ಬಚ್ಚ ಮಲೆಗಳ ಬಗ್ಗೆ ಮಾತಾಡ್ತಾರೆ, ನೀವು ಬೇರೆ ವಿಚಾರ ಮಾತಾಡ್ತೀರಿ. ಸನ್ಮಾನ್ಯ ಪ್ರದೀಪೇಶ್ವರ್ ಕೂತ್ಕೊಳ್ಳಿ. ಅವ್ರು ಏನ್ ಮಾತಾಡ್ತೀರಿ ನೀವು? ಏನಾಗಿದೆ ನಿಮ್ಗೆ? ಕೂತ್ಕೊಳ್ಳಿ ಪ್ರದೀಪೇಶ್ವರ್. ಏನ್ ಮಾತಾಡ್ತೀರಿ? ಸನ್ಮಾನ್ಯ ಏನಿದು? ಏನ್ ಮಾತಾಡ್ತೀರಿ? ಸನ್ಮಾನ್ಯ ಆಯ್ತಾಯ್ತು. ಸಭಾಧ್ಯಕ್ಷರೇ, ಏನಿವತ್ತು ಕರಾವಳಿ ಪ್ರದೇಶದಲ್ಲಿ ಮಲೆನಾಡಿನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸಾರ್ವಜನಿಕರ ಬದುಕುಗಳ ಅಸ್ತವ್ಯಸ್ತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ಕನ್ನಡಿಗರು ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರಬೇಕಾದ್ರೆ ಇವತ್ತು ಜೆಡಿಎಸ್ ಬಿಜೆಪಿ ನಾಲ್ಕು ಮಂಡಳಿ ಏನಿದೆ ಇವರು ಮಾಡಿಕೊಂಡಿದ್ದಾರೆ. ಈ ನಾಲ್ಕರ ಈ ನಾಟಕನ ನಾವು ಯಾವ ರೀತಿ ಮಾಡ್ತೀವಿ ಅಂತ ವಿವರವಾಗಿ ಹೇಳಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಯಾವತ್ತು ಮಳೆ ಈ ರಾಜ್ಯ ಕಾಣ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರ ನೆರವಿಗೆ ಬರಬೇಕಾದಂಥದ್ದು, ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು, ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಪಿಸ್ಕೊಡ್ಬೇಕಾಗಿದೆ. ಇವತ್ತು ರೈತರಿಗೆ ನಾವೇನು ಅನುಕೂಲ ಮಾಡಬೇಕಾಗಿದೆ. ಇವತ್ತು ಪಶುಗಳಿಗೆ ಆಹಾರನ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ. ಈ ಯಾವ ಒಂದು ವಿಷಯದ ಬಗ್ಗೆ ಕೂಡ ಬಿಜೆಪಿ ಅವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರನ ಕೊಡಿಸಬೇಕು ಅಂತೇಳಿ ಇವತ್ತು ಕಾಯ್ದೆ ಇವತ್ತು ನೈತಿಕತೆಯನ್ನು ಪ್ರದೀಪ್ ಕೂತ್ಕೊಳ್ಳಿ ಒಮ್ಮೆ. ಸದನಕ್ಕೆ ಬೆಲೆ ಇಲ್ಲ. ಏನಾಗಿದೆ? ಇವತ್ತು ಸಭಾಧ್ಯಕ್ಷರೇ ನಾವೇನ್ ಮಾಡ್ಲಿ? ಮಳೆಯಿಂದ ಇವತ್ತು ಪ್ರದೀಪೇಶ್ವರ್ ಕಂಟ್ರೋಲ್ ಇಲ್ಲ. ನಿಮ್ಮ ನಿಯಂತ್ರಣ ಇಟ್ಕೊಳ್ಳಿ. ಏನ್ ಮಾತಾಡ್ತೀರಿ ನೀವು? ಬರೀ ಮಲೆನಾಡು ಪ್ರದೇಶ ಒಂದೇ ಅಲ್ಲ, ಇವತ್ತು ಮಳೆಯಿಂದ ಬಯಲುಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಭಾಗಗಳಲ್ಲಿ ಕೂಡ ಇವತ್ತು ಮಳೆಯಿಂದ ಹಾನಿಯಾಗಿ ಎಲ್ಲ ಹೊಟ್ಟೋಯ್ತು. ಕಾಂಗ್ರೆಸ್ ಹಾನಿಯಾಗಿ ಇವತ್ತು ಜನ ಸಾರ್ವಜನಿಕರು ಬೀದಿ ಪಾಲಾಗಿದ್ರೆ ಇವ್ರಿಗೆ ಇವತ್ತು ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಇವ್ರಿಗೆ ಕಾಡ್ತಾ ಇಲ್ಲ. ಇವತ್ತು ಮನೆಗಳಲ್ಲಿ ಸೋರ್ತಾವೆ ಸಭಾಧ್ಯಕ್ಷರೇ. ನಮ್ಮ ಭಾಗಗಳಲ್ಲಿ ಇವತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಮಳೆ ನೋಡಿ ಮಳೆಯಿಂದ ಇವತ್ತು ತತ್ತರಿಸಿ ಹೋಗಿ ಇವತ್ತು ಅಸ್ತವ್ಯಸ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು
ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಬಿಟ್ರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತವರೆಗೂ ಕೂಡ ಅವ್ರ ಧ್ವನಿನ ಎತ್ತಿಲ್ಲ. 7 ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂತ ಚರ್ಚೆ ಬರೀ ಒಂದು ನಿಗಮ ಮಂಡಳಿ ಬಗ್ಗೆ. ಬಸಂತಪ್ಪ ಸಭಾಧ್ಯಕ್ಷೆ ಎಲ್ಲಾ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ. ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ, ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ, ಪ್ರಜೆಗಳ ಪರವಾಗಿ ಏನಾದ್ರು ಇದ್ದಿದ್ರೆ ಬಂದು ಇವತ್ತು ಮಳೆ ಬಗ್ಗೆ, ನೆರೆ ಬಗ್ಗೆ, ಮನೆಗಳ ಬಗ್ಗೆ, ಜನರ ಬಗ್ಗೆ, ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಶ್ರೀನಿವಾಸ್ ಕೂತ್ಕೊ. ಮನೆಗಳು ಕಿವಿಗೆ earphone ಕಿವಿಗೆ ಕೂತ್ಕೊ. ಮಳೆ ನೀರಿನಿಂದ ಇವತ್ತು earphone ಹಾಕು. ಮನೆಗಳು ಮುಚ್ಚೋಗಿವೆ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಇವರು ಸದನದ ಕಾರ್ಯಕಲಾಪಗಳನ್ನ ಮೊಟಕುಗೊಳಿಸಂತ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ, ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ. ಈ ಒಂದು ಪಕ್ಷದ ಸರ್ಕಾರದ್ದೇನು ನಡೀತಾ ಇದೆ ಅದನ್ನ ತೀವ್ರವಾಗಿ ಖಂಡಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವಿಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ, ಮಾಡಬೇಕು ಅಂತ ಹೇಳಿ ಅಲ್ಲ, ಹೇಳಿ ಅಲ್ಲ, ಸಂಪೂರ್ಣವಾಗಿ ಹೇಳಿ ಅಲ್ಲ. ಮನವಿ ಮಾಡ್ತಾ ಇರ್ತಕ್ಕಂಥದ್ದು.